ಯಾರು ನಿಮ್ಮನ್ನ ತಡಿತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಏಳಿಗೆಗೆ ನಿಮ್ಮ ಸಕ್ಸಸ್ಗೆ ನಿಮ್ಮನ್ನ ಹೋಲ್ಡ್ ಮಾಡ್ತಿರ್ತಕ್ಕಂಥವ್ರು ಯಾರು? ಹಾಯ್ ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಹರ್ಷವರ್ಧನ್, ನ್ಯೂಮರಾಲಜಿಸ್ಟ್ ಹಾಗೂ ಹಿಪ್ನೋಥೆರಪಿಸ್ಟ್ ಹಾಗೂ ಸೂರ್ಯಜ್ಞಾನ ಉಪಾಸಕನಾಗಿರ್ತೇನೆ. ಸ್ನೇಹಿತರೆ, ಇವತ್ತು ಮಾತಾಡ್ತಾ ಇರ್ತಕ್ಕಂಥ ವಿಚಾರ, ಯಾರು ನಿಮ್ಮನ್ನ ತಡಿತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಏಳಿಗೆಗೆ ನಿಮ್ಮ ಸಕ್ಸಸ್ಗೆ ನಿಮ್ಮನ್ನ ಹೋಲ್ಡ್ ಮಾಡ್ತಿರ್ತಕ್ಕಂಥವ್ರು ಯಾರು? ಈ ಟಾಪಿಕ್ ನ ವಿಚಾರವಾಗಿ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ನೋಡಿ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಯಾವುದೇ ಒಂದು ಏಳಿಗೆ ವಿಚಾರ ಅಂತ, ಯಾವುದೇ ಒಂದು ಸಕ್ಸಸ್ ಆಗ್ಬೇಕಾದ್ರೆ, ಯಾವುದೇ ಒಂದು ವಿಚಾರದಲ್ಲಿ ನಾವು ಮುಂದುವರಿಬೇಕಾದ್ರೆ ನಮ್ಮನ್ನ ಹಿಂದಕ್ಕೆ ಎಳಿತಿರ್ತಕ್ಕಂಥವ್ರು ಯಾರು? ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನಿಮ್ಮನ್ನ ಹೋಲ್ಡ್ ಮಾಡತಿರ್ತಕ್ಕಂಥವ್ರು ಅಂದ್ರೆ, ನಿಮ್ಮನ್ನ ತಡೀತಿರ್ತಕ್ಕಂಥವ್ರು ನಿಮ್ಮ ಮನಸ್ಸು. ಅಂದ್ರೆ ನಿಮ್ಮಲ್ಲಿರತಕ್ಕಂಥ ಭಯ, ನಿಮ್ಮಲ್ಲಿರತಕ್ಕಂಥ ಈಗೋ, ನಿಮ್ಮಲ್ಲಿರತಕ್ಕಂಥ ಎಲ್ಲ ನನಗೆ ಗೊತ್ತು, ನನಗಿಂತ ಯಾರಿಗೂ ಗೊತ್ತಿಲ್ಲ ಅನ್ನೋ ಒಂದು ಮನೋಭಾವನೆಯಿಂದ ಪ್ರತಿಯೊಬ್ಬರು ಜೀವನದಲ್ಲಿ ಸೋಲ್ತಾ ಇರತಕ್ಕಂಥದ್ದು ಇದೆ, ಹೆಚ್ಚಾಗಿದೆ ಸ್ನೇಹಿತರೆ. ನೀವೆಲ್ಲ ಕಾಣ್ಬೋದು, ಯಾರೇ ಒಬ್ಬ ಇವತ್ತಿನ ದೊಡ್ಡ ಮನುಷ್ಯರು ಅಂದ್ರೆ ಸಕ್ಸಸ್ಫುಲ್ ಪರ್ಸನ್ ಅಂತ ಯಾರನ್ನ ಹೇಳ್ತೀವಿ, ಆ ಸಕ್ಸಸ್ಫುಲ್ ಪರ್ಸನ್ಸ್ ಎಲ್ಲರೂ ಅಷ್ಟೇ ಸ್ನೇಹಿತರೆ. ಅವರ ಜೀವನದಲ್ಲಿ ಪ್ರತಿ ದಿವಸ ಏನಾದ್ರೂ ಒಂದು ಕಲಿತಾನೆ ಇರ್ತಾರೆ ಸ್ನೇಹಿತರೆ. ಪ್ರತಿ ದಿವಸ, ಪ್ರತಿ ಗಳಿಗೆ. ಅಂದ್ರೆ ನಿಮ್ಗೆ ಇನ್ನೂ ಉತ್ತಮವಾಗಿ ಎಕ್ಸಾಂಪಲ್ ನ ಮೂಲಕ ನಾವು ಕೊಡ್ಬೋದಾದ್ರೆ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಈಗ ಒಂದು 35 ಇಂಚಸ್ ಟಿವಿ ಇದೆ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ನೀವು 55 ಇಂಚಸ್ ಟಿವಿಗೆ ಏನಕ್ಕೆ ಹೋಗ್ತೀರಿ? ನಿಮ್ಮ ಮನೆಯಲ್ಲಿ LCD ಟಿವಿ ಇದೆ ಅಂತ ಇಟ್ಕೊಳ್ಳಿ, LED ಟಿವಿಗೆ ಏನಕ್ಕೆ ಹೋಗ್ತೀರಿ ಸ್ನೇಹಿತರೆ? ನಿಮ್ಮ ಹತ್ರ ಒಂದು ಸ್ಪ್ಲೆಂಡರ್ ವೆಹಿಕಲ್ ಇದೆ ಅಂತ ತಿಳ್ಕೊಳ್ಳಿ, ಬೈಕ್ ಇದೆ ಅಂತ ತಿಳ್ಕೊಳ್ಳಿ, ನೀವು ಪಲ್ಸರ್ಗೆ ಏನಕ್ಕೆ ಹೋಗ್ತೀರಿ? ನಿಮ್ಮ ಹತ್ರ ಒಂದು ಮಾರುತಿ ಕಾರ್ ಇದೆ ಅಂತ ತಗೊಂಡ್ರೆ ನೀವು ಸ್ವಿಫ್ಟ್ ಅಥವಾ ಅದಕ್ಕಿಂತ ಹೆಚ್ಚಿನ ದೊಡ್ಡ ಗಾಡಿಗಳಿಗೆ ಏನಕ್ಕೆ ಹೋಗ್ತೀರಿ? ಸ್ನೇಹಿತರೆ, ಎಲ್ಲವೂ ಬೇಕಾಗಿರ್ತಕ್ಕಂಥದ್ದು ಇಷ್ಟೇ, ನಿಮ್ಮಲ್ಲಿ ಅಪ್ಗ್ರೇಡ್ ಅನ್ನೋ ಆಪ್ಷನ್ ಇಲ್ಲ. ಅಂದ್ರೆ ವ್ಯಾಲ್ಯೂ ಆಡೆಡ್ ಅಂತ ಹೇಳ್ತೀವಿ. ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಪ್ರತಿ ಒಂದು ದಿನ, ಪ್ರತಿ ಕ್ಷಣ ಕೂಡ ಕಲೀಲಿಕ್ಕೆ ತುಂಬಾ ಇದೆ ಸ್ನೇಹಿತರೆ. ನಾನು ಕಲ್ತಿರೋದೇ ದೊಡ್ಡದು, ನಾನು ಕಲ್ತಿರೋದೇ ಹೆಚ್ಚು, ನನಗಿಂತ ಯಾರು ತಿಳಿದಿಲ್ಲ ಅನ್ನೋ ಮನೋಭಾವನೆ ಸೈಡ್ಗೆ ಇಡೋವರೆಗೂ. ಅಂದ್ರೆ ನೋಡಿ, ಯಾವುದೇ ಒಂದು ಕಂಪನಿಗಳಲ್ಲಿ ಪ್ರತಿ ದಿನದಿಂದ ದಿನಕ್ಕೆ ಆ ವ್ಯಾಲ್ಯೂ ಆಡ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಏನಾದ್ರೂ ಅತಿ ಹೆಚ್ಚಾಗಿ ಸರ್ವಿಸ್ ಆಡ್ ಮಾಡತಕ್ಕಂಥದ್ದು, ಅಥವಾ ಒಂದು ಕ್ವಾಲಿಟಿ ಎಕ್ಸ್ಟ್ರಾ ಆಡ್ ಮಾಡತಕ್ಕಂಥ ಒಂದು ಕಾರ್ ಅಥವಾ ಒಂದು ಬೈಕ್ ಅಥವಾ ಮನೇಲಿ ಬಳಸ್ತಕ್ಕಂಥ ಒಂದು ಟಿವಿ ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ನಾವು ಪರ್ಚೇಸ್ ಮಾಡ್ಬೇಕಾದ್ರೆ ಅದ್ರದ್ದು ಅಪ್ಗ್ರೇಡೇಷನ್ ಏನೇನಿದೆ ಅಂತ ನಾವೊಬ್ಬ ಮನುಷ್ಯನಾಗಿ ಚೆಕ್ ಮಾಡ್ಬೇಕಾದ್ರೆ, ನಮಗೆ ಬೇಕಾಗಿರತಕ್ಕಂತ, ಅಂದ್ರೆ ನಮಗೆ ಅವಶ್ಯಕತೆ ಇರತಕ್ಕಂಥದ್ನ ಆ ಒಂದು ಯೂನಿವರ್ಸ್ ಅಂತ ಹೇಳ್ತೀವಿ, ಆ ಒಂದು ವಿಶ್ವ ಅಂತ ಹೇಳ್ತೀವಿ, ಆ ಎನರ್ಜಿ ನಮಗೆ ಕೊಡ್ಬೇಕಾದ್ರೆ ನಮ್ಮಲ್ಲಿ ಏನ್ ಅಪ್ಗ್ರೇಡ್ ಇದೆ ಅನ್ನೋದು ಖಂಡಿತವಾಗ್ಲೂ ಚೆಕ್ ಮಾಡೇ ಮಾಡ್ತಾರೆ ಸ್ನೇಹಿತರೆ. ಸೊ ನಾನು ಪ್ರತಿಯೊಬ್ಬರಿಗೂ ಹೇಳೋಂಥದ್ದು ಇಷ್ಟೇ, ಹೇಗೆ ಒಂದು ಕಂಪನಿಯವರು ಪ್ರತಿ ದಿವಸ ಒಂದು ಹಾರ್ಡ್ವೇರ್ನ ಅಥವಾ ಒಂದು ಸಾಫ್ಟ್ವೇರ್ನ ಅಥವಾ ಒಂದು ಪವರ್ ಕನ್ಸಂಪ್ಷನ್ ಅಥವಾ ಒಂದು ಕ್ಲಾರಿಟಿನ ಅಥವಾ ಒಂದು ಕೂಲಿಂಗ್ನೆಸ್ ನ ಅಥವಾ ಒಂದು ಗಾಡಿಯಲ್ಲಿ ಒಂದು ಸೌಕರ್ಯಗಳನ್ನ ಎಕ್ಸ್ಟ್ರಾ ಲಕ್ಸುರಿನೆಸ್ ನ ಕೊಡ್ತಾ ಕಂಪನಿಯಲ್ಲಿ ಒಂದು ಪ್ರಾಡಕ್ಟ್ ನ ಅಪ್ಗ್ರೇಡ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಯಾವತ್ತೂ ಅಷ್ಟೇ ಸ್ನೇಹಿತರೆ, ನಮ್ಮ ಜೀವನಕ್ಕೆ ಒಂದು ಕೊನೆ ಅನ್ನೋದು ಖಂಡಿತವಾಗ್ಲೂ ನಮಗಿಲ್ಲ. ನಮ್ಮ ಆತ್ಮಕ್ಕೆ ಯಾವುದೇ ಕಾರಣಕ್ಕೂ ಕೊನೆ ಇಲ್ಲ. ಪ್ರತಿ ದಿವಸ, ಪ್ರತಿ ಗಳಿಗೆ ಹೊಸತನ್ನ ಕಲಿತಾ ಇರತಕ್ಕಂಥ ಅಭ್ಯಾಸ ಇದ್ದಲ್ಲಿ, ನಿಮ್ಗೆಲ್ಲರಿಗೂ ಆಲ್ರೆಡಿ ತಿಳಿದಿರ್ತೀರಿ, ಓದಿರ್ತೀರಿ, ನೋಡಿರ್ತೀರಿ. ಇವತ್ತು ಪ್ರತಿಯೊಬ್ಬ ಸಕ್ಸಸ್ಫುಲ್ ಪರ್ಸನ್ ಕೂಡ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳುವಂತ ಅಭ್ಯಾಸ, ಹಾಗೆ ಯಾವ್ದಾದ್ರು ಒಂದು ದೈವಿಕ ಶಕ್ತಿಯನ್ನ ಒಂದು ಪೂಜೆ ಮಾಡತಕ್ಕಂತ ಅಭ್ಯಾಸ ಅಥವಾ ಮೆಡಿಟೇಷನ್ ಮಾಡತಕ್ಕಂತ ಅಭ್ಯಾಸ. ನೋಡಿ, ಶಕ್ತಿಗೆ ಯಾವುದೇ ರೂಪ ಇಲ್ಲ ಸ್ನೇಹಿತರೆ. ನೀವು ಯಾವ ರೂಪದಲ್ಲಿ ಬೇಕಾದ್ರೂ ಶಕ್ತಿಯನ್ನ ಆರಾಧಿಸಬಹುದಾಗಿದೆ. ಆ ರೀತಿ ಯಾವುದಾದ್ರೂ ಒಂದು ಗುರಿಯ ಮೇಲೆ ನಾವು ಆ ಒಂದು ಗುರಿಯ ಮೇಲೆ ವರ್ಕೌಟ್ ಮಾಡ್ತಾ ಅದ್ರ ಮೇಲೆ ನಮ್ಮ ಗಮನವನ್ನ ಸಂಪೂರ್ಣವಾಗಿ ಇಟ್ಟಾಗ, ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಸ್ನೇಹಿತರೆ, ಒಂದು ಬೂತ್ ಕನ್ನಡಿ ತಗೊಂಡು ಎಲ್ಲೆಡಿದ್ರು ಬೆಂಕಿ ಹತ್ತುತ್ತೆ ಅನ್ನೋದು ಸುಳ್ಳು. ಆ ಸೂರ್ಯನ ಕಿರಣ ಕೂಡ ಅದೇ ರೀತಿ ಎಲ್ಲಾ ಕಡೆನೂ ಹರಡ್ತಾ ಇರುತ್ತೆ. ಅದೇ ಆ ಸೂರ್ಯನ ಕಿರಣಗಳಿಗೆ ನಾವು ಬೂದ್ಗನ್ನಡಿಯನ್ನ ಹಿಡಿದಾಗ ಮಾತ್ರ, ಯಾವುದಾದ್ರೂ ಪೇಪರ್ನ ಹತ್ರ ಒಂದು ಬೂದ್ಗನ್ನಡಿಯನ್ನ ಹಿಡಿದಾಗ ಮಾತ್ರ ಹೇಗೆ ಪೇಪರ್ ಸುಡುತ್ತೆ ಅಂತ ಹೇಳ್ತೀವಿ, ಬೆಂಕಿ ಹತ್ತುತ್ತೆ ಅಂತ ಹೇಳ್ತೀವಿ, ನಮ್ಮ ಜೀವನದಲ್ಲೂ ಅಷ್ಟೇ ನಾವ್ ಏನ್ ಆಗ್ಬೇಕು ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡ್ಬೇಕಾಗಿದೆ ಸ್ನೇಹಿತರೆ.
ನಮ್ಮಲ್ಲಿರತಕ್ಕಂತ ಇಕಿಗಾಯ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಪ್ಯಾಷನ್ ಏನು, ನಮ್ಗೆ ಯಾವ ವಿಚಾರದಲ್ಲಿ ಆಸಕ್ತಿ ಹೆಚ್ಚಾಗಿರುತ್ತೆ, ಆ ವಿಚಾರದ ಮೇಲೆ ನಾವು ವರ್ಕೌಟ್ ಮಾಡ್ತಾ ಹೋದಾಗ, ಆ ವಿಚಾರದ ಮೇಲೆ ನಾವು ಜಾಸ್ತಿ ಗಮನ ಹರಿಸ್ತಾ ಹೋದಾಗ, ಆ ವಿಚಾರದ ಮೇಲೆ ನಮ್ಮ ಪೂರ್ತಿ ಜ್ಞಾನವನ್ನು ಇಟ್ಟು ಕೆಲಸ ಮಾಡ್ತಾ ಹೋದಾಗ, ಆ ವಿಚಾರದ ಮೇಲೆ ನಾವು ಕಲಿಕೆಯನ್ನ ಹೆಚ್ಚು ಮಾಡ್ಕೊಳ್ತಾ ಹೋದಾಗ, ಸ್ನೇಹಿತರೆ ಇವತ್ತು ನಾವು ಯಾವ ಟಾಪಿಕ್ ಬೇಕಾದ್ರೂ ಎಕ್ಸಾಂಪಲ್ ಸಿಗುತ್ತೆ ಸ್ನೇಹಿತರೆ. ಎಂತೆಂತ ಗ್ರೋತ್ ಪರ್ಸನ್ಸ್ ಇದಾರೆ, ಎಂತೆಂತ ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಲ್ಲಿ ಎಂತೆಂತ ಒಂದು ಸಕ್ಸಸ್ಫುಲ್ ಪರ್ಸನ್ಸ್ ಇದಾರೆ. ಸೊ ಅವ್ರ ಪ್ರತಿ ಒಂದು ಬಯೋಡೇಟಾ ಕೂಡ ನಮ್ಗೆ ಸಿಗ್ತಾ ಹೋಗುತ್ತೆ, ಲೈಫ್ ಸ್ಟೋರಿ ಕೂಡ ಸಿಗ್ತಾ ಹೋಗುತ್ತೆ. ಈಗ ನಾನೊಬ್ಬ ಎಕ್ಸಾಂಪಲ್ ಹೇಳೋದಾದ್ರೆ ರಿಯಲ್ ಎಸ್ಟೇಟ್ ಏಜೆಂಟ್ ಆಗ್ಬೇಕು ಅಂತ ಆಸೆ ಇದೆ, ಲ್ಯಾಂಡ್ ಡೆವಲಪರ್ ಆಗ್ಬೇಕು ಅಂತ ಆಸೆ ಇದೆ ಅಂತ ಹೇಳ್ಕೊಳ್ಳಿ. ಯಾವುದಾದ್ರೂ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಲ್ಯಾಂಡ್ ಡೆವಲಪರ್ ನ ಒಂದು ಬಯೋಡೇಟಾ, ಅವನ ಒಂದು ಲೈಫ್ ಸ್ಟೋರಿನ ತಗೊಂಡು ನಾವು ಸ್ಟಡಿ ಮಾಡ್ತಾ ಹೋದಾಗ ನಮಗೆ ನೋಡಿ ಸ್ನೇಹಿತರೆ, ಸ್ಟಾರ್ಟಿಂಗ್ ಅಲ್ಲಿ ಅವರೆಲ್ಲ ಆ ಲೆವೆಲ್ಗೆ ಹೋಗ್ಬೇಕಾದ್ರೆ ತುಂಬಾನೇ ಕಷ್ಟಪಟ್ಟಿರ್ತಾರೆ. ಗೈಡ್ ಇರಲ್ಲ, ಗೊತ್ತಿಲ್ಲದೆ ಲಾಸಸ್ ಅಂದ್ರೆ ಪ್ರತಿ ಒಂದು ಸ್ಟೆಪ್ ಅಲ್ಲೂ ಅವರು ಸಫರ್ ಮಾಡ್ತಾ ಆ ಒಂದು ಸಕ್ಸಸ್ ನ ಅಕ್ಸೆಪ್ಟ್ ಮಾಡಿರ್ತಾರೆ, ಆ ಸಕ್ಸಸ್ ನ ರೀಚ್ ಮಾಡಿರ್ತಾರೆ ಸ್ನೇಹಿತರೆ. ಇವತ್ತು ಅಲ್ಲಿವರೆಗೂ ಯೋಚನೆ ಮಾಡುವಂತದಿಲ್ಲ, ನಮ್ಮ ಕೈಯಲ್ಲೇ ಸಂಪೂರ್ಣವಾಗಿ ಈ ಡಿಜಿಟಲ್ ಮೀಡಿಯಾದಲ್ಲಿ ಎಂತ ಯಾರ ವಿಚಾರ ಬೇಕಾದ್ರೂ ಸಿಗ್ಲಿಕ್ಕೆ ರೆಡಿ ಇದೆ ಸ್ನೇಹಿತರೆ. ಒಂದು ಬೆರಳಿನ ತುದಿಯಲ್ಲಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಕೊಡ್ಲಿಕ್ಕೆ ಇವತ್ತು ಡಿಜಿಟಲ್ ಮೀಡಿಯಾ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಅವತ್ತಿನ ಕಾಲದಲ್ಲಿ ಅವೆಲ್ಲ ಇಲ್ಲದೆ ಇಷ್ಟು ವರ್ಷ ಕಷ್ಟ ಬಿದ್ದು ಅವರೆಲ್ಲ ಜೀವನನ ಒಂದು ಸಕ್ಸಸ್ ನ ತಗೊಂಡೋಗಿದ್ದಾರೆ. ಸೊ ಇವತ್ತು ನಾವು ಆ ಸಕ್ಸಸ್ ರೀಚ್ ಮಾಡ್ಬೇಕಂದ್ರೆ ತುಂಬಾ ಸುಲಭವಾಗಿ ಆರಾಮಾಗಿ ಅವರ ಸಕ್ಸಸ್ ಸ್ಟೋರೀಸ್ ನ ಓದ್ತಾ, ಅಲ್ಲಿ ಆ ಬಿಸ್ನೆಸ್ ಅಲ್ಲಿ ಬರ್ಬೋದಾದಂತ ಸಮಸ್ಯೆಗಳನ್ನ ಅರ್ಥೈಸ್ಕೊಳ್ತಾ, ಅದಕ್ಕೆ ಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ತಗೊಳ್ತಾ, ಯಾವುದೇ ವಿಚಾರ ನಿಮ್ಗೆ ಇಷ್ಟ ಇರತಕ್ಕಂತ ಟಾಪಿಕ್ ಅಲ್ಲಿ ನಿಮ್ಗೆ ಯಾವ ಬಿಸ್ನೆಸ್ ಮಾಡ್ಬೇಕು ಅಥವಾ ಯಾವ ವಿಚಾರದಲ್ಲಿ ನೀವು ಗ್ರೋತ್ ಬೇಕು, ಯಾವ ವಿಚಾರದಲ್ಲಿ ನೀವು ಏಳಿಗೆನ ಕಾಣ್ಬೇಕು ಅಂತ ಗುರಿ ಇಟ್ಕೊಂಡಿರ್ತೀರಿ, ಸಕ್ಸಸ್ ನ ಕಾಣ್ಬೇಕು ಅಂತ ಆಸೆ ಇಟ್ಕೊಂಡಿರ್ತೀರಿ, ಅಂತ ವಿಚಾರಗಳನ್ನ ಮೊದಲೇ ಪ್ಲಾನ್ ಮಾಡ್ತಾ. ಹಾಗೆ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಡೈರಿ ರೈಟಿಂಗ್ ಅಭ್ಯಾಸ ತುಂಬಾನೇ ಪ್ರಮುಖವಾಗುತ್ತೆ ಸ್ನೇಹಿತರೆ. ಡೈರಿ ರೈಟಿಂಗ್ ಅಥವಾ ಚಿಟ್ ರೈಟಿಂಗ್ ಅಂತ ಹೇಳ್ತೀವಿ. ನಾವು ಅದನ್ನ ಬರೆದು ನಮ್ಮ ಬೆಳಗ್ಗೆ ಎದ್ದ ತಕ್ಷಣ ನಾವ್ ಏನಾಗ್ಬೇಕು, ಇಂಥ ತಾರೀಕಿನಲ್ಲಿ ಇಂಥ ಇಸ್ವಿಯಲ್ಲಿ ನಾನು ಇದಾಗಿರ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದ ಆ ನಿಮ್ಮ ಗುರಿ ಅದಾಗಿರುತ್ತೆ ಅಂತದನ್ನ ನಿಮ್ಮ ಬೆಳಗ್ಗೆ ಎದ್ದ ತಕ್ಷಣ ಕಾಣೋ ಹಾಗೆ ಇಟ್ಕೊಂಡಾಗ ಅದು ಪ್ರತಿ ದಿವಸ ನಿಮಗೆ ಜ್ಞಾಪಿಸ್ತಾ ಇರುತ್ತೆ ಸ್ನೇಹಿತರೆ. ನೀನ್ ಮಾತು ಕೊಟ್ಟಿದ್ಯಾ, ನೀನ್ ಮಾಡ್ಬೇಕು. ಇದು ತುಂಬಾನೇ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇರತ್ತೆ. ಹಾಗೂ ಒಂದ್ ಕಡೆ ನೋಡಿದ್ರೆ ಡಿಸ್ಟರ್ಬ್ ಅಂತ ಹೇಳ್ತೀವಿ, ಒಂದ್ ಕಡೆ ನೋಡಿದ್ರೆ ಪ್ರೇರಣೆ ಅಂತ ಹೇಳ್ತೀವಿ ಸ್ನೇಹಿತರೆ. ಪ್ರತಿ ದಿವಸ ಬೆಳಗ್ಗೆ ಎದ್ದಾಗ ರಾತ್ರಿ ಮಲಗುವ ಮುಂಚೆ ಅದನ್ನ ನೋಡ್ತಾ ಮಲಗ್ತಾ ಇದ್ರೆ ನೀನ್ ಅಚೀವ್ ಮಾಡ್ತೀನಿ ಅಂತ ಹೇಳಿ ಆ ಒಂದು ವಿಚಾರವಾಗಿ ನೀವು ಅದಕ್ಕೆ ಏನ್ ಎಕ್ಸರ್ಸೈಸ್ ಮಾಡ್ತಾ ಇದ್ರಿ, ಏನ್ ಪ್ರಾಕ್ಟೀಸಸ್ ಮಾಡ್ತಾ ಇದ್ರಿ, ಏನ್ ವರ್ಕೌಟ್ ಮಾಡ್ತಾ ಇದ್ರಿ, ಆ ಕೆಲಸದ ವಿಚಾರವಾಗಿ ನೀವು ಎಷ್ಟು ಒತ್ತು ಟೈಮ್ ಕೊಡ್ತಾ ಇದ್ರಿ ಅದಕ್ಕೆ, ಇದನ್ನ ಅಭ್ಯಾಸ ಮಾಡಿದಷ್ಟು ನಿಮ್ಮ ಗೆಲುವು ಸುಲಭ ಆಗತ್ತೆ ಸ್ನೇಹಿತರೆ. ದಯವಿಟ್ಟು ಜೀವನದಲ್ಲಿ ಕಲಿಯೋರ್ಗು ದಾರಿ ಮಾಡ್ಕೊಡಿ. ಆದಷ್ಟು ಕಲಿಕೆ ಎಂದಿಗೂ ನಿಲ್ಲಬಾರದು ಸ್ನೇಹಿತರೆ. ನಾನು ಮೊದಲೇ ಹೇಳಿದಾಗೆ ವ್ಯಾಲ್ಯೂ ಆಡೆಡ್ 100% ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ನನಗೆಲ್ಲಾ ಗೊತ್ತು, ನನಗೆಲ್ಲಾ ಅರ್ಥ ಆಗಿದೆ, ನಾನೆಲ್ಲಾ ಮಾಡ್ತೀನಿ ಅಂತ ಯಾವತ್ತು ಈಗೋಸ್ಟಿಕ್ ಆಗಿ ನಿಂತ್ಕೊಂತೀರಿ, ಅಲ್ಲಿಗೆ ನಿಮ್ಮ ಲೈಫ್ ಪಾಯಿಂಟ್ ಎಂಡ್ ಆಗತ್ತೆ ಅಂತ ತಿಳ್ಕೊಳ್ಳಿ. ಎಲ್ಲಿವರೆಗೂ ನನಗೇನು ಗೊತ್ತಿಲ್ಲ, ನಾನು ಇನ್ನೂ ಕಲಿಬೇಕು ಅಂತ ನಿಮ್ಮ ಮನಸ್ಸಲ್ಲಿ ತುಡಿತಾ ಇರುತ್ತೆ, ಕಲಿಯೋ ಬಗ್ಗೆ ಆಸಕ್ತಿ ಇರುತ್ತೆ, ಅಲ್ಲಿವರೆಗೂ ನಿಮ್ಮ ಜೀವನದಲ್ಲಿ ಸಕ್ಸಸ್ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ. ದಯವಿಟ್ಟು ನನ್ನ ಕಡೆಯಿಂದ ಕೇಳ್ಕೊಳ್ಳೋಂಥದ್ದು ಇಷ್ಟೇ, ನಿಮ್ಮ ಗುರಿ ಯಾವುದೇ ಇರಲಿ, ನಿಮ್ಮ ಇಚ್ಛೆ ಯಾವುದೇ ಇರಲಿ, ನೀವು ಏನ್ನ ರೀಚ್ ಮಾಡ್ಬೇಕಂತ ಗೋಲ್ ಅಂತ ಸೆಟ್ ಮಾಡ್ಕೊಂಡಿದೀರಾ ಜೀವನದಲ್ಲಿ ಸ್ನೇಹಿತರೆ, ಗುರಿನೇ ಕಾಣದೆ ಹೊಡಿ ಅಂದ್ರೆ ಎಲ್ಲಿಗೂ ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ನಿಮ್ಮ ಗುರಿ ಅನ್ನೋದು ನಿಮ್ಮ ಕಣ್ಣ ಮುಂದೆ ಇದ್ರೇನೆ ನೀವು ಅದಕ್ಕೆ ಹೊಡಿಲಿಕ್ಕೆ ಸಾಧ್ಯ, ರೀಚ್ ಆಗ್ಲಿಕ್ಕೆ ಸಾಧ್ಯ ಸ್ನೇಹಿತರೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಿಮಗೆ ಒಂದು ಕಾಡಿನಲ್ಲಿ ಬಿಟ್ಟು ನಡಿ ಅಂತ ಹೇಳಿದ್ರೆ ಎಲ್ಲಿವರೆಗೂ ನಡಿಲಿಕ್ಕೆ ಸಾಧ್ಯ ಆಗತ್ತೆ, ಎಷ್ಟು ದೂರ ಅಂತ ನಡಿಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಡಿವಾಗ ನಿಮ್ಗೆ ಆ ಹುಮ್ಮಸ್ಸು, ಆ ಒಂದು ಎಕ್ಸ್ಟ್ರಾ ಎನರ್ಜಿ ಎಲ್ಲಿಂದ ಬರುತ್ತೆ? ಅದೇ ನಿಮಗೆ ಸಿಟಿ 10 ಕಿಲೋಮೀಟರ್ ಇದೆ ಅಂತ ಒಂದು ಬೋರ್ಡ್ ಕಾಣುತ್ತೆ ಅಂತ ಹೇಳಿದ್ರೆ, ಆ 10 ಕಿಲೋಮೀಟರ್, ಒಂದೊಂದೇ ಕಿಲೋಮೀಟರ್, 9 ಕಿಲೋಮೀಟರ್ ಬಂತು, 8 ಕಿಲೋಮೀಟರ್ ಬಂತು, 7 ಕಿಲೋಮೀಟರ್ ಬಂತು, ಕಿಲೋಮೀಟರ್ಗಳ ಹತ್ರ ಆಗ್ತಾ ನಿಮ್ ಎನರ್ಜಿ ಇನ್ನೂ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಒಂದು ಕಿಲೋಮೀಟರ್ ಲೆಕ್ಕಾಚಾರದಲ್ಲಿ, ಅಂದ್ರೆ ನಿಮ್ಮ ಗುರಿಗಳ ಹತ್ರ ರೀಚ್ ಆಗ್ತಿದ್ರ ಅನ್ನೋ ಒಂದು ಉದ್ದೇಶದಲ್ಲಿ ನಿಮ್ಮ ಒಂದು ನೋಟಿಸ್ ಅಂತ ಆ ಡೈರಿಯನ್ನ ಬರೀತಾ ನೀವು ಆ ಒಂದು ಗುರಿಗೆ ಎಷ್ಟು ಹತ್ರವಾಗ್ತಾ ಇದೀರಿ ಅಂತ ಪ್ರತಿದಿನ ಅದಕ್ಕೆ ನೀವು ಅದಕ್ಕೋಸ್ಕರ ಏನ್ ಪ್ರಾಕ್ಟೀಸ್ ಮಾಡ್ತಾ ಇದೀರಿ, ಏನ್ ಅದಕ್ಕೆ ಪ್ರಯೋಗಗಳು ಮಾಡ್ತಾ ಇದೀರಿ, ಅದ್ರ ವಿಚಾರವಾಗಿ ಏನ್ ವರ್ಕೌಟ್ ಮಾಡ್ತಾ ಇದೀರಿ, ಏನ್ ಎಕ್ಸರ್ಸೈಸ್ ಮಾಡ್ತಾ ಇದೀರಿ, ಇದನ್ನ ಪ್ರತಿದಿನ ಬರಿತಾ ಹೋದಂಗೆಲ್ಲ ನಿಮ್ಮ ಒಂದು ಗುರಿ ತುಂಬಾನೇ ಕಣ್ಣು ಮುಂದೆ ಬರುತ್ತೆ, ಹತ್ರ ಕೂಡ ಆಗತ್ತೆ. ದಯವಿಟ್ಟು ಎಲ್ಲರೂ ಆ ಒಂದು ನಿಮ್ಮ ಇಕ್ಕಿಗಾಯ್ ಅಂತ ಏನ್ ಹೇಳ್ತೀನಿ, ನಿಮ್ಮ ಪ್ಯಾಷನ್ ಅಂತ ಏನ್ ಹೇಳ್ತೀನಿ, ಅದರಿಂದ ಹೋದಾಗ ನಿಮ್ಮ ಸಕ್ಸಸ್ ತುಂಬಾನೇ ಬೇಗ ಬರುತ್ತೆ. ನಿಮ್ಮನ್ನ ತಡೀತಿರ್ತಕ್ಕಂಥವ್ರು
ಬೇರೆ ಯಾರು ಅಲ್ಲ ಸ್ನೇಹಿತರೆ, ನಿಮ್ಮ ಮನಸ್ಸು. ಆ ಮನಸ್ಸಿಗೆ ಎಕ್ಸಸೈಸ್ ಕೊಡಿ, ಆ ಮನಸ್ಸಿಗೆ ಪ್ರೀತಿಯಿಂದ ನೀವೇನಾಗ್ಬೇಕು ಅನ್ನೋದನ್ನ ಸೂಚಿಸಿ. ಅದು 100% ಯೂನಿವರ್ಸಲ್. ನೀವ್ ಏನ್ ಅನ್ಕೋಬೇಕು ಅನ್ಕೊಂಡಿದ್ರೆ, ಏನ್ ರೀಚ್ ಆಗ್ಬೇಕು ಅನ್ಕೊಂಡಿದ್ರೆ ಅದಕ್ಕೆ ಖಂಡಿತವಾಗ್ಲೂ ಬ್ರಹ್ಮಾಂಡ ದಾರಿ ಮಾಡ್ಕೊಡುತ್ತೆ ಸ್ನೇಹಿತರೆ. ಬ್ರಹ್ಮಾಂಡವನ್ನ ನಂಬಿ, ನಿಮ್ಮ ನಂಬಿಕೆಯನ್ನ ನಂಬಿ, ನಿಮ್ಮನ್ನ ನೀವು ನಂಬಿ. ಬೇರೆ ಇನ್ನೊಬ್ಬರನ್ನ ನಂಬೋದ್ರ ಬದಲಿಗೆ ನಿಮ್ಮನ್ನ ನೀವು ನಂಬಿದ್ರೆ 100% ನಿಮ್ಮ ಗೋಲ್ ರೀಚ್ ಮಾಡ್ಲಿಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮಸ್ತೆ.